ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವುದಪ್ಪ ಅಂದರೆ EPFO 3.0 ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ ಜೂನ್ ತಿಂಗಳಿಂದಾನೇ ATM ಇಂದ PF ಹಣವನ್ನು ವಿಡ್ರಾ ಮಾಡುವ ವ್ಯವಸ್ಥೆ ಜಾರಿಗೆ ಬರಲಿದೆ ಅನ್ನುವ ಮಾಹಿತಿ ಇದೆ. ಸೊ ಅದಕ್ಕೆ ನಾವು ಒಂದು ವೇಳೆ ಜಾರಿಗೆ ಬಂದರೆ ಅದಕ್ಕೆ ಏನೆಲ್ಲ ಪ್ರೋಸೆಸ್ಸನ್ನು ನಾವು ಅನುಸರಿಸಬೇಕಾಗತ್ತೆ, ಯಾವೆಲ್ಲ ಹಂತಗಳನ್ನು ನಾವು ಕಂಪ್ಲೀಟ್ ಮಾಡಿ ನಾವು PF ಹಣವನ್ನು ವಿಡ್ರಾ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನೋಡೋದಾದರೆ EPFO 3.0ನ ಯಾವ ರೀತಿ ಪರಿಚಯ ಮಾಡಿಸ್ತಾ ಇದ್ದಾರೆ ಅಂದರೆ ಯಾವ ಜನರಿಗೆ ಇದನ್ನು ಉಪಯೋಗ ಮಾಡೋಕ್ಕೆ ತಯಾರಿದ್ದಾರೆ ಅಂತಂದರೆ, ಸೊ ಆಧುನಿಕ ಮತ್ತು ಬಲಿಷ್ಠವಾದ IT ವ್ಯವಸ್ಥೆಯನ್ನು ಬಳಸಿಕೊಂಡು ಈ ವೇದಿಕೆಯಲ್ಲಿ 9 ಕೋಟಿಗೂ ಹೆಚ್ಚು PF ಚಂದಾದಾರರಿಗೆ ಸರಳ ಮತ್ತು ತಡೆರಹಿತ ಸೇವೆಯನ್ನು ಒದಗಿಸುವುದು ಇದರ ಉದ್ದೇಶ ಆಗಿದೆ. ಈ ತಿಂಗಳಿಂದನೇ ಅಂದರೆ ATM ಅಲ್ಲಿ ಹಣ ವಿಡ್ರಾ ಮಾಡಲು ಸಾಧ್ಯವಾಗಲಿದೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ತಿಳಿಸಿದ್ದಾರೆ. ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾದ ಅಗತ್ಯವಾದ ಮಾಹಿತಿಗಳು ಏನಪ್ಪ ಅನ್ನೋದ್ರ ಬಗ್ಗೆ ನಾನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೆ ಯಾವುದೇ ವಾದ ಅಧಿಕೃತ ಬಿಡುಗಡೆ ದಿನಾಂಕವನ್ನು ಇಲ್ಲಿವರೆಗೂ ಘೋಷಣೆಯಾಗಿಲ್ಲ. ಅಂದರೆ ಮುಂಬರುವ ವಾರಗಳಲ್ಲಿ ಈ EPFO 3.0 ಮಾಡುವ ನಿರೀಕ್ಷೆ ಇದೆ. ಈ ಯೋಜನೆಯಲ್ಲಿ ಸುಮಾರು ಎಲ್ಲ EPFO ಚಂದಾದಾರರಿಗೆ ಆ ATM ಮುಖಾಂತರ ಹಣವನ್ನು ವಿಡ್ರಾ ಮಾಡೋದಕ್ಕೆ ಅನುಮತಿ ಕೂಡ ಸಿಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾವ ರೀತಿಯಪ್ಪ ಅಂದರೆ ನೀವು ನಿಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣವನ್ನು ಯಾವ ರೀತಿ ATM ಮುಖಾಂತರ ನೀವು ವಿಡ್ರಾ ಮಾಡ್ತಿರೋ ಅದೇ ರೀತಿಯಾಗಿ ನಿಮ್ಮ PF ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ನಿಮ್ಮ ATM ಮುಖಾಂತರ ಆರಾಮಾಗಿ ನೀವು ವಿಡ್ರಾ ಮಾಡ್ಬೋದು. ಯಾವುದೇ ರೀತಿಯಾದ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದ ನಾವು ಇನ್ನೊಬ್ಬರಿಗೆ ಪರ್ಮಿಷನ್ ತಗೊಬೇಕು ಅನ್ನೋ ರೀತಿ ಇಲ್ಲ. ಡೈರೆಕ್ಟಾಗಿ ನಿಮ್ಮ ATM ಮುಖಾಂತರ ನೀವು ಹಣವನ್ನು ವಿಡ್ರಾ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂದಿನದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ಈ ವರ್ಷದ ಆರಂಭದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದಂಥ ಮನ್ಸುಖ್ ಮಾಂಡವಿಯ ಅವರು PTIOಗೆ ಹೊಸ EPFO 3.0ನ ಸ್ವಯಂ ಕ್ಲೈಮು ಮತ್ತು ಸೆಟಲ್ಮೆಂಟ್ಗಳು, ಹಾಗೆ ಡಿಜಿಟಲ್ ತಿದ್ದುಪಡಿಗಳು ಮತ್ತು ATM ಆಧಾರಿತ ಹಣವನ್ನು ಹಿಂಪಡೆಯುವುದಕ್ಕೆ ಜನರಿಗೆ ಲಭ್ಯವಾಗುವಂತೆ ಮಾಡಲಾಗಿದ್ದಾರೆ ಅವರು. ಸೊ ಹಾಗಾಗಿ ಈ ತಿಂಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ನಮಗೆ ಬರುವ ಸಾಧ್ಯತೆ ಬಹಳ ಇದೆ. ಒಂದು ವೇಳೆ ಬಂದರೆ ಕ್ಯಾಶ್ನ ವಿಡ್ರಾ ಮಾಡಬೇಕಂದ್ರೆ ATM ಮುಖಾಂತರ ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಬೇಕಾಗತ್ತೆ ನಾವು. ಸೊ ಹಾಗಾಗಿ ಏನೆಲ್ಲ ನಾವು ಕ್ರಮಗಳನ್ನು ಅನುಸರಿಸಿದರೆ ನಾವು PF ಹಣವನ್ನು ATM ಮುಖಾಂತರ ವಿಡ್ರಾ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ನಿಮ್ಮ UAN ನಂಬರನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ಆ್ಯಕ್ಟಿವ್ ಇರಬೇಕಾಗತ್ತೆ ಮತ್ತು ಬ್ಯಾಂಕ್ ಖಾತೆಗಳನ್ನು ಆಧಾರ್ಗೆ ಲಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಏನು ಬ್ಯಾಂಕ್ ಖಾತೆ ಇರುತ್ತೆ ಅದು ಆಧಾರ್ಗೆ ಲಿಂಕ್ ಮಾಡಿರಬೇಕಾಗತ್ತೆ. ಸೊ ಅದು ನಿಮಗೆ ಆಧಾರ್ ಲಿಂಕ್ ಮಾಡೋದಕ್ಕೆ ಜೂನ್ 30 ನಿಮಗೆ ಸಮಯವನ್ನು ಕೂಡ ಅವರು ನಿಮಗೆ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಜೂನ್ 30 ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರನ್ನು ಲಿಂಕ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ UAN ನಂಬರನ್ನು ಆ್ಯಕ್ಟಿವ್ ಮಾಡಿಕೊಳ್ಬೇಕಾಗತ್ತೆ. ಸೊ ಇದನ್ನು ನೀವು ಅನುಸರಿಸಬೇಕಾಗತ್ತೆ. ಅದಾದ ನಂತರ ನಿಮಗೆ ATMನ್ನು ವಿಡ್ರಾ ಮಾಡಬೇಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ PF ಅಷ್ಟು ಅಮೌಂಟನ್ನು ವಿಡ್ರಾ ಮಾಡುವ ಅನುಮತಿ ಕೊಡೋದು ಸಾಧ್ಯತೆ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದರೂ 1 ಲಕ್ಷ ಇತ್ತು ಅಂತಂದರೆ 50% ತನಕ ನೀವು ವಿಡ್ರಾ ಮಾಡುವ ಸಾಧ್ಯತೆಯನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಜಾಸ್ತಿಯನ್ನು ನೀವು ವಿಡ್ರಾ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದನ್ನು ಆ ರೂಲ್ಸ್ ಕೂಡ ಕೊಡಲಾಗ್ತದೆ. ಸೊ ಮತ್ತೊಂದೇನಪ್ಪ ಅಂದರೆ ಇದನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ಫಿಸಿಕಲ್ ಆಗಿ ನೀವು ಇನ್ನೊಬ್ಬರನ್ನ ಅವಲಂಬಿತವಾಗಿ ಸ್ವಯಂವಾಗಿ ಡಿಜಿಟಲ್ ಮುಖಾಂತರ ನೀವು ಎಲ್ಲ ಪ್ರೋಸೆಸ್ಸನ್ನು ಮಾಡಿ ಆರಾಮಾಗಿ ನಿಮ್ಮ ಮೊಬೈಲ್ಗೆ ಒಂದು OTP ಬರೋ ಮುಖಾಂತರ ಆಗಿರ್ಬೋದು ಅಥವಾ ನಿಮ್ಮ ಖಾತೆಯನ್ನಿಗೆ OTP ಬರೋದ್ರ ಮುಖಾಂತರ ನೀವು ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದು, ಆ ಹಣವನ್ನು ವಿಡ್ರಾ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಇದನ್ನು ನಿಮಗೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ಇದರಿಂದ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲ ಇದೆ ಅನ್ನೋದನ್ನು ನೋಡೋದಾದರೆ, EPFO 3.0 ಏಕೀಕೃತ ಸಾಮಾಜಿಕ ಭದ್ರತೆ ಚೌಕಟ್ಟನ್ನು ತರುವ ಯೋಜನೆಯ ಭಾಗವಾಗಿದೆ. ಇದರಲ್ಲಿ ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ ಮತ್ತು ಶ್ರಮಿಕ್ ಜನಧನ್ ಯೋಜನೆಯಂತಹ ಕೇಂದ್ರದ ಹಲವಾರು ಪ್ರಮುಖ ಕಲ್ಯಾಣ ಯೋಜನೆಗಳ ಏಕೀಕರಣವು ಸೇರಿದೆ. EPFO ಕೂಡ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ದರ್ಜೆಗೇರಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಲಾಗ್ತದೆ. ಈ ವ್ಯವಸ್ಥೆಯನ್ನು EPFO ಚಂದಾದಾರರಿಗೆ ಎತ್ತಿರುವ ಸಮಸ್ಯೆಗಳನ್ನು ಹೆಚ್ಚು ಪರಿಣಾಮಕಾರಿ ರೀತಿಯಲ್ಲಿ ಪರಿಹರಿಸಲು ಸಂಸ್ಥೆಗೆ ಅವಕಾಶವನ್ನು ನೀಡುತ್ತದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರು EPFO ಚಂದಾದಾರರು ಇರ್ತಾರೋ, ಯಾರು EPFನ್ನು ನೀವು ವಿಡ್ರಾ ಮಾಡ್ಕೊಳ್ಬೇಕು, ನನಗೆ ಈಸಿ ಆಗಬೇಕು ಅಂತ ಕಾಯ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಮತ್ತೆ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವೀಡಿಯೋಗಳು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.